ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ದೋಸೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತು ಆಲೂಗಡ್ಡೆ ಪಲ್ಯಗೆ ಏನೇನು ಬೇಕು ಬನ್ನಿ ನೋಡೋಣ. ನೋಡಿ, ಮೊದಲನೇದಾಗಿ ಆಯಿಲು, ಸಾಸಿವೆ ಮತ್ತು ಕಡಲೆಬೇಳೆ ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಕಡಲೆಬೇಳೆ, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನೋಡಿ ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ. ಬನ್ನಿ ಕಡಾಯಿಯನ್ನು ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಬಾಣಲಿನ ಸ್ಟವ್ ಮೇಲೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಬನ್ನಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಈ ಆಯಿಲ್ ಬಂದು ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥದ್ದು ಕಡಲೆ ಬೀಜ ಎಣ್ಣೆ ಫ್ರೆಂಡ್ಸ್. ಇದು ಆರೋಗ್ಯಕ್ಕೆ ಒಳ್ಳೆಯದು. ನಾವು ರೆಡಿಮೇಡ್ ತಗೊಂಡ್ರೆ ಅದರಲ್ಲಿ ಕೆಮಿಕಲ್ ಇರುತ್ತೆ ಫ್ರೆಂಡ್ಸ್. ಅದಕ್ಕೆ ನಾವು ಕಡಲೆ ಬೀಜ ತೆಗೆಸ್ಕೊಂಡು ಎಣ್ಣೆ ಮಾಡಿಸ್ಕೊಂಡು ಇಟ್ಕೊಂಡಿದ್ದೀವಿ. ನೋಡಿ, ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ಅದು ಸ್ವಲ್ಪ ಬ್ರೌನ್ ಬರೋ ತನಕ ಇದ್ದು ಸ್ವಲ್ಪ ಈರುಳ್ಳಿ, ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿ ಅದು ಸ್ವಲ್ಪ ಫ್ರೈ ಆದಮೇಲೆ ಅರಿಶಿನ ಸ್ವಲ್ಪ ಹಾಕ್ಕೊಳ್ಳೋಣ. ಹಸಿಮೆಣ್ಸಿಕಾಯಿ ನಮ್ಮ ಮನೇಲಿ ಜಾಸ್ತಿ ಯೂಸ್ ಮಾಡಲ್ಲ ಫ್ರೆಂಡ್ಸ್. ಹಣ್ಣಿನ ಮೆಣಸಿಕಾಯಿ ಹಾಕ್ಕೊಳ್ಳೋದು, ಹಣ್ಣು ಮೆಣಸಿಕಾಯಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ದೀನಿ, ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಈಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮಾಡಿ ಟಿಫನ್ ಮಾಡಿ ಎಲ್ಲ ರೆಡಿಯಾಗಿ ನಾನು ಶಾಪ್ಗೆ ಹೋಗಬೇಕು ಫ್ರೆಂಡ್ಸ್. ನಂದು ಬೋಟಿಕ್ ಇದೆ, ತುಂಬಾ ಕೆಲಸ ಇರುತ್ತೆ ಫ್ರೆಂಡ್ಸ್. ಬೋಟಿಕಲ್ಲಿ ತುಂಬ ಕೆಲಸ ಮುಗಿಸ್ಕೊಂಡು ಬಂದು ಮತ್ತೆ ಮಧ್ಯಾಹ್ನ ಅಡುಗೆ ಮಾಡಿ ಮತ್ತೆ ಅಂಗಡಿಗೆ ಹೋಗಬೇಕು ಫ್ರೆಂಡ್ಸ್. ಮತ್ತೆ ನೈಟ್ ಬಂದು ಅಡುಗೆ ಮಾಡಬೇಕು. 3 ಟೈಮ್ ಅಡುಗೆ ಮಾಡಬೇಕು ಫ್ರೆಂಡ್ಸ್. ಅದು ಆಲೂ ಪಲ್ಯ ರೆಡಿ ಇದೆ. ದೋಸೆಗೆ ರೆಡಿ ಮಾಡ್ಕೊಳ್ಳೋಣ. ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿ ಟಿಫನ್ ಮಾಡಿ ಬಟ್ಟೆ ಎಲ್ಲ ಮೆಷಿನ್ಗೆ ಹಾಕಿ ಎಲ್ಲ ಕೆಲಸ ಮಾಡಿ ಸ್ನಾನ ಮಾಡಿ ಟಿಫನ್ ಮಾಡಿ ಅಂಗಡಿಗೆ ಹೊರಡೋಷ್ಟೊತ್ತಿಗೆ 9 ಗಂಟೆ ಆಗುತ್ತೆ ಫ್ರೆಂಡ್ಸ್. 9 ಗಂಟೆಗೆ ಹೋಗಿ ಅಂಗಡಿಯಲ್ಲಿ 1-2 ಗಂಟೆ ತನಕ ನಾನು ಅಲ್ಲಿ ಕೆಲಸ ಮುಗಿಸಿ ಮತ್ತೆ ಮನೆಗೆ ಬಂದು 1 ಅವರಲ್ಲಿ ಅಡುಗೆ ಮಾಡಿ ಊಟ ಮಾಡಿ 3 ಗಂಟೆಗೆ ಮತ್ತೆ ಅಂಗಡಿಗೆ ಹೋಗ್ತೀನಿ ಫ್ರೆಂಡ್ಸ್. ಮತ್ತೆ ಅಂಗಡಿಗೆ ಹೋಗಿ 3 ಗಂಟೆಯಿಂದ 7 ಗಂಟೆ ತನಕ ಅಂಗಡಿಯಲ್ಲಿ ಕೆಲಸ ಮುಗಿಸಿ 7-8 ಗಂಟೆ 9 ಗಂಟೆಯಿಂದ ಅಂಗಡಿಯಲ್ಲೇ ಇದ್ದು 9 ಗಂಟೆಗೆ ಅಂಗಡಿಗೆ ಹೋಗಿ ಮನೆಗೆ ಹೋಗಿ ಅಡುಗೆ ಮಾಡಬೇಕು ಫ್ರೆಂಡ್ಸ್. ಅಲ್ಲಿ 9 ಗಂಟೆಯಲ್ಲಿ ಅಡುಗೆ ಮಾಡಿ 10 ಗಂಟೆಗೆ ಅಡುಗೆ ಮಾಡಿ ಊಟ ಮಾಡೋಷ್ಟೊತ್ತು ಪ್ರೇಯರ್ ಮಾಡಿ ಊಟ ಮಾಡೋಷ್ಟೊತ್ತಿಗೆ 11 ಗಂಟೆ ಆಗುತ್ತೆ ಫ್ರೆಂಡ್ಸ್. ಮತ್ತು 11 ಗಂಟೆಗೆ ಮಲಗಿ ಬೆಳಗ್ಗೆ 6 ಗಂಟೆಗೆ ಎದ್ದು ಮತ್ತೆ ಎಲ್ಲ ಕೆಲಸನೂ ಮಾಡಿ ಮತ್ತೆ ಅಂಗಡಿಗೆ ಹೊರಡಬೇಕು. ನೋಡಿ, ಈಗ 6 ಗಂಟೆ ಆಗಿದೆ. ಮನೆ ಕೆಲಸ ಎಲ್ಲ ಮುಗಿಸಿ ಈಗ ದೋಸೆ ಪಲ್ಯ ಆಯಿತು ಫ್ರೆಂಡ್ಸ್. ಈಗ ದೋಸೆ ಮಾಡೋಣ ಅಂತ ದೋಸೆಗೆ ಇಟ್ಟಿದ್ದೀನಿ. ನೋಡಿ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ನಾನು ಅಕ್ಕಿ ನೆನೆ ಹಾಕೋದು ವಿಡಿಯೋ ಅಂತ ತೋರಿಸಿಲ್ಲ. ಅಕ್ಕಿ ರುಬ್ಬಿಸ್ಕೊಂಬಂದು ಇಟ್ಟಿದ್ದರು. ದೋಸೆ ಮಾಡ್ತಾಯಿದ್ದೀನಿ. ದೋಸೆ ಪಲ್ಯ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಫ್ರೆಂಡ್ಸ್ ಕಮೆಂಟ್ ಮಾಡಿ. ನಮ್ಮ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಸಪೋರ್ಟ್ ಮಾಡ್ತಾಯಿದ್ದೀರ ತುಂಬ ಜನ.
ದೋಸೆ ರೆಡಿ ಆದಮೇಲೆ ನಮ್ಮ ಮನೆಯವ್ರಿಗೆ ಕೊಡ್ತಾಯಿದ್ದೀನಿ. ಅವರು ಟಿಫನ್ ಮಾಡ್ತಾಯಿದ್ದಾರೆ. ದೋಸೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ, ದೋಸೆ ತವಾನ ಅದೇ ಬಿಡಬೇಕು ಫ್ರೆಂಡ್ಸ್. ಅದೇ ಬಿಟ್ಟಾಗ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ನಮಗೆ ಮಸಾಲೆ ದೋಸೆ ಎಲ್ಲ ಮಾಡ್ಕೊಂಡಾಗ ಒಂದೇ ಸೈಡ್ ಇದು ಮಾಡಿಕೊಂಡು ಮಸಾಲೆ ಎಲ್ಲ ಮಾಡ್ಕೊಬೋದು. ಇದು ನಾನು ಮಸಾಲೆ ದೋಸೆ ಮಾಡೋದು ಕೂಡ ಒಂದಿನ ತೋರಿಸ್ತೀನಿ ಫ್ರೆಂಡ್ಸ್. ನೋಡ್ಬೋದು, ತುಂಬ ಚೆನ್ನಾಗಿ ದೋಸೆ ಬಂದಿದೆ. ದೋಸೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್, ಬ್ರೌನ್ ಕಲರ್ ಆಗಿ. ಈ ದೋಸೆಗೆ ನಾನು ಉದ್ದಿನಬೇಳೆ ಮತ್ತು ಮೆಂತ್ಯ ಅಕ್ಕಿ ಇಷ್ಟೇ ಹಾಕಿದ್ದು ಫ್ರೆಂಡ್ಸ್. ನಾನು ಸೋಡಾ ಉಪ್ಪು ಅದೆಲ್ಲ ಏನೂ ಹಾಕಲೇ ಇಲ್ಲ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿದೆ. ಫೈನಲ್ಲಾಗಿ ಆಲೂ ದೋಸೆ ರೆಡಿ ಇದೆ ಫ್ರೆಂಡ್ಸ್. ಅವ್ರಿಗೆ, ನಮ್ಮ ಮನೆಯವ್ರಿಗೆ ಊಟದ ಜೊತೆ ಸೌತೆಕಾಯಿ ಇರಬೇಕು ಡೈಲಿನೂ. ನೋಡಿ, ಸೌತೆಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ. ಆಲೂ ಪಲ್ಯ, ದೋಸೆ ರೆಡಿ ಇದೆ ನೋಡಿ. ನಮ್ಮ ಮನೆಯವರು ಊಟ ಮಾಡ್ತಾರೆ.